ಇಲ್ಲ, ನಾನು ನಿನ್ನೆ ಅವ್ರಿಗೆ ವಾರ್ನ್ ಮಾಡಿ ಬಂದಿದ್ದೀನಿ. ನೆಕ್ಸ್ಟ್ ಟೈಮ್ ಈ ಥರ ಆದರೆ ನಾನು ಸಸ್ಪೆನ್ಷನ್ಗೆ ನಾನು ಹೇಳಬೇಕಾಗುತ್ತೆ ಅಂತೇಳಿ. ಯಾಕಂದರೆ ಭಾಳಷ್ಟು ಮಂದಿ ನನಗೆ ಫೋನ್ ಮಾಡಿ ಸ್ವಲ್ಪ ಇದರಲ್ಲಿ ತೊಂದರೆ ಆಗ್ತಿದೆ. ಅದರಲ್ಲಿ ಕೆಲವಷ್ಟು ಖಾತೆಗಳಾಗಿರ್ಬೋದು, ಫಾರ್ಮ್ 3ಗಳಾಗ್ಬೋದು, ಕೆಲವಷ್ಟು ಮೊನ್ನೆ ರೀಸೆಂಟು ಕೊಟ್ಟಿದ್ದು ಅಪ್ರೂವ್ ಆಗಿಬಿಟ್ಟಿದೆ, ಕೆಲವಷ್ಟು ಅಪ್ರೂವ್ ಆಗಿಲ್ಲ, ಹಳೆವು. ಯಾಕೆ ಆಗಿಲ್ಲ ಅಂತೇಳಿ ಅವ್ರ ನಂಬರ್ಗಳು ತಗೊಂಡು ಅವರು ಯಾರು ಅಪ್ಲಿಕೇಶನ್ ಕೊಟ್ಟಿರ್ತಾರಲ್ಲ ಅವ್ರ ಹತ್ರನೂ ಮಾತಾಡಿದೆ. ಇಲ್ಲ ಸರ್, ಈ ಥರ ತೊಂದರೆ ಆಗಿದೆ ಅನ್ನೋದಕ್ಕೋಸ್ಕರ ಅವ್ರನ್ನೆಲ್ಲ ವಾರ್ನ್ ಮಾಡಿ ಆದಷ್ಟು ಬೇಗ ಇವೆಲ್ಲ ಕ್ಲಿಯರ್ ಮಾಡ್ಬೇಕಂತ ತಿಳಿಸಿದ್ದೀನಿ. ನಾನು ನಾರ್ಮಲ್ ಕೋರ್ಸ್ ಆಫ್ ಆ್ಯಕ್ಷನಲ್ಲಿ ನಾನು ಏನು ರಿಜಿಸ್ಟ್ರ್ ಆಫೀಸ್ಗೂ ಹೋಗ್ತಿರ್ತೀನಿ, ಕಾರ್ಪೊರೇಷನ್ಗೂ ಹೋಗ್ತಿರ್ತೀನಿ, RTOಗೂ ಹೋಗ್ತಿರ್ತೀನಿ, ವಿಮ್ಸ್ ಹಾಸ್ಪಿಟ್ಲ್ಗೂ ಹೋಗ್ತಿರ್ತೀನಿ. ಅದೇ ರೀತಿಯಲ್ಲಿ ಮೊನ್ನೆ ಅನ್ಸ್ಟೇಪ್ ಆಯಿತು, 15 ಜನ MLA ಸಸ್ಪೆಂಡ್ ಮಾಡಿದ್ರು. ತಾವು CM ಸೆಕ್ಯೂರ್ ಆಗಿ ನಿಂತಿದ್ರಿ, ಏನೇನಾಯಿತು ಸರ್? ಏನಿಲ್ಲ, ಅವತ್ತೇನೋ BJP ಅವರು ಏನೋ ಒಂದು ಗದ್ದಲ ರೀತಿಯಲ್ಲಿ ಏನೋ ಒಂದು CD ಇಟ್ಕೊಂಡ್ಬಂದು ಪೇಪರ್ಗಳು ಅಷ್ಟು ಒಂದು MLA ಆಗಿ ನಮಗೂ ಒಂದು ರೆಸ್ಪೆಕ್ಟಬಲ್ ಪೊಸಿಷನ್, ಅದು ಎಷ್ಟೋ ಸಾವಿರಾರು ಜನಕ್ಕೆ, ಲಕ್ಷಾಂತರ ಜನಕ್ಕೆ ಅವಕಾಶಗಳು ಸಿಗಲ್ಲ. ನಮ್ಮ ತಂದೆ ತಾಯಿ ಮಾಡಿದ ಪುಣ್ಯ, ದೇವರ ಆಶೀರ್ವಾದ, ಜನರು ಮಾಡಿದ ಆಶೀರ್ವಾದಕ್ಕೆ ನಾವಲ್ಲಿ ಕೂತಿರ್ಬೋದು. 6.25 ಕೋಟಿ ಜನ ನಮ್ಮ ಪಾಪ್ಯುಲೇಷನ್ ಇರೋ ಕರ್ನಾಟಕದಲ್ಲಿ 224 ಜನ ಕೂಡ್ತೀವಲ್ಲ ಅಂತಂದರೆ ಎಷ್ಟೋ ವಿಶ್ವಾಸ ನಮ್ಮ ಮೇಲೆ ಜನ ಇಟ್ಟು ನಮ್ಮನ್ನು ಅಲ್ಲಿ ಕೂಡಿಸಿರ್ತಾರೆ. ಇವಾಗೇ ರಾಜಕಾರಣ ಅಂತಂದರೆ ಯುವಕರು ಇವರೆಲ್ಲರೂ ಬೇಡಪ್ಪ ರಾಜಕಾರಣ ಅಂದರೆ ಒಳಿಸಂತೆ ಅನ್ನೋ ಪರಿಸ್ಥಿತಿ ಇವತ್ತು ಬಂದಿದೆ. ಮೊನ್ನೆ ಅವ್ರು ಮಾಡೋದು ನೋಡಿ ನನಗೂ ಆ ರೀತಿಯಲ್ಲಿ ಅನ್ನಿಸ್ತು, ಏನಪ್ಪ ಈ ಥರ ಮಾಡಿದ್ರೆ. ಒಂದು MLA ಅಂದರೆ ಒಂದು ರೆಸ್ಪೆಕ್ಟಬಲ್ ಪೊಸಿಷನು, ನಾವು ಟೀಕೆ ಮಾಡಬೇಕು, ಅಪೋಸಿಷನ್ ಅಂದಮೇಲೆ ಟೀಕೆ ಮಾಡಬೇಕು. ಅದು ಯಾವ ರೀತಿಯಲ್ಲಿ ಯಾವ ಫೋರಮಲ್ಲಿ ಟೈಮ್ ತೊಗೊಂಡು ಸ್ಪೀಕರ್ ಅವ್ರು ಅಷ್ಟೆಲ್ಲ ಟೈಮ್ ಕೊಟ್ಟಾಗ ಟೀಕೆ ಮಾಡಬೇಕು ಹೊರತು ಸ್ಪೀಕರ್ ಪೋಡಿಯಮ್ಗೆ ಹತ್ತಿ ಪೇಪರ್ಗಳು ಚೆಲ್ಲಿ. ಸ್ಪೀಕರ್ ಅನ್ನೋದು ಎಷ್ಟು ಒಂದು ರೆಸ್ಪೆಕ್ಟಬಲ್ ಪೋಸ್ಟ್, ಅದು ಪೀಠ ಎಷ್ಟು ರೆಸ್ಪೆಕ್ಟಬಲ್. ಯಾಕಂದರೆ ಪ್ರತಿ ಹಿಂದಿನ ಕಾಲದಲ್ಲಿ ನಾವು ನೋಡ್ತಿದ್ವಿ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಅಪೋಸಿಷನ್ ಲೀಡರ್ಗಳು ಸ್ಪೀಕರ್ ಹೇಳಿದ ಮಾತೆ ಅಷ್ಟು ಬದ್ಧತೆಯಿಂದ ನಡ್ಕೊಂಡು, ಗೌರವದಿಂದ ನಡ್ಕೊಂಡು ಹೋಗ್ತಿದ್ರು. ಇವತ್ತು BJP ಅವ್ರು ಮೊನ್ನೆ ಮಾಡಿದ್ದು ನೋಡಿದ್ರೆ ನನಗನ್ಸಿದ ಮಟ್ಟಿಗೆ ಎಲ್ಲರನ್ನೂ ಸಸ್ಪೆಂಡ್ ಮಾಡಬೇಕಾಗಿತ್ತು. ಇನ್ನು 15 ಜನನ ಸಸ್ಪೆಂಡ್ ಮಾಡಿದ್ದಾರೆ. ನಾವು 1 ವರ್ಷಕ್ಕೆ ಸಸ್ಪೆಂಡ್ ಮಾಡ್ತಾರೇನೋ ಅನ್ಕೊಂಡಿದ್ದು, ಆ ವರ್ತನೆ ನೋಡಿ. ಇನ್ನು ನಮ್ಮ ಸ್ಪೀಕರ್ ಅವರು ಒಂದು 6 ತಿಂಗಳಿಗೆ ಸಸ್ಪೆನ್ಷನ್ ಮಾಡಿದ್ದಾರೆ. ಅದು ಅವರು CM ಏನಾದರೂ ಭಾವುಕರಾದ್ರ ಸರ್? ಇಲ್ಲ, ಅವರು ಯಾವತ್ತೂ ಭಾವುಕರಾಗವ್ರಲ್ಲ. CM ಅವ್ರು ಕುಂತಿದ್ರು, ಅವರು ಏನು ನಡೀತಿದೆ ನೋಡ್ತಿದ್ರು. ಆ BJP ಅವ್ರು ಮಾಡೋದೆಲ್ಲ ನೋಡಿ ಅವರು ಎಂತೆಂಥ ಹೋರಾಟಗಳು ಮಾಡ್ಕೊಂಬಂದಿದ್ದಾರೆ. ಇವಕ್ಕೆಲ್ಲ CM ಅವರು ಯಾವತ್ತೂ ಭಾವುಕರಾಗವ್ರಲ್ಲ. ಅವ್ರು ಏನೂ ಇಲ್ಲದ ಮನುಷ್ಯ ಇವತ್ತು ರಾಜ್ಯದ 2ನೇ ಬಾರಿ ಮುಖ್ಯಮಂತ್ರಿ ಆಗ್ತಾನಂದ್ರೆ ಇಂಥವು ಸಾವಿರಾರಲ್ಲ ಲಕ್ಷಾಂತರ ಸಿಚುವೇಶನ್ಗಳು. ಶಾಸಕರು ಅವ್ರ ಜೊತೆ ಸುತ್ತಲೂ ಕೋಟೆ ನಿಂತ್ಕೊಂಡ್ರು. ಅವ್ರು ನಮ್ಮ ಲೀಡ್ರು. ಈಗ ನಮ್ಮ ಲೀಡ್ರಿಗೆ ಯಾರನ್ನ ಈ ಥರ ಮಾತಾಡೋಕ್ಕೆ ಬರ್ತಾರೆ ಅಂದಾಗ ನಾವೆಲ್ಲ ನಿಂದಿರ್ಬೇಕು, ನಮ್ಮ ಜವಾಬ್ದಾರಿ. ಅವ್ರನ್ನ ನೋಡೇ ನಮಗೆ ಓಟ್ ಹಾಕಿರೋದು. ನನಗೆ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ, ಸುಮ್ಮನೆ ನಾನು ಮಾಹಿತಿ ಇಲ್ದಂಗೆ ನಾನು ಮಾತಾಡೋದು ತಪ್ಪಾಗುತ್ತೆ. ಅಲ್ಲ ಸರ್, ಈಗ ನೀವು ಮೊದಲನೇ ಬಾರಿ ಶಾಸಕರಿರ್ತೀರಿ, ವಿಧಾನಸಭೆಯಲ್ಲಿ ಸದನದಲ್ಲಿ ಎಲ್ಲ ಎಕ್ಸ್ಪೀರಿಯನ್ಸ್ಗಳು ನಿಮಗೂ ಆಗಿದೆ. ಈಗ ಪ್ರಸ್ತುತ ರಾಜಕೀಯ ನೋಡಿದರೆ ಬರೀ ಇವರು ಆರೋಪದಲ್ಲೇ ಕಾಲ ಕಳೆದು ಅದೆಲ್ಲ ನೋಡಿದರೆ ಏನನ್ಸುತ್ತೆ ಸರ್? ನೀವು ಮೊದಲನೇ ಸಾರಿ ಶಾಸಕರು ಇವರೆಲ್ಲ ಅಂದರೆ ಕೀಳು ಮಟ್ಟದಲ್ಲಿ ನೋಡಿ, ನಮಗೆ ಫಸ್ಟ್ ಟೈಮರ್ಸ್ಗೆ ಭಾಳಷ್ಟು ಮಂದಿಗೆ ಮಾತಾಡಬೇಕು, ನಮ್ಮ ಕ್ಷೇತ್ರದ ಸಮಸ್ಯೆಗಳು ತಿಳಿಸ್ಕೋಬೇಕಂತೇಳಿ ನಾವು ಎಷ್ಟೋ ಆಸೆಗಳು ಇಟ್ಕೊಂಡು ಹೋಗಿರ್ತೀವಿ. ಈ ಥರ ಇವರು ಗಲಾಟೆಗಳು ಮಾಡಿ ನಮ್ಮ ಸಮಯನೆಲ್ಲ ವ್ಯರ್ಥ ಹಾಳು ಮಾಡ್ತಾರೆ. ಕೋಟ್ಯಾಂತರ ರೂಪಾಯಿ ಒಂದು ಸಲ ಸೆಷನ್ಸ್ ನಡಿಬೇಕಂದ್ರೆ ಕೋಟ್ಯಾಂತರ ರೂಪಾಯಿ, ಎಂಟೈರ್ ಸ್ಟೇಟ್ ಅಫಿಷಿಯಲ್ಸ್ ಎಲ್ಲ ಅಲ್ಲೇ ಇರ್ತಾರೆ, MLAಗಳು ಅಲ್ಲೇ ಇರ್ತಾರೆ. ಅಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅಲ್ಲಿ ಅವ್ರು ಬಂದು ಜಗಳ ಮಾಡಿ 24 ಗಂಟೆ ಯಾರನ್ನು ಎದ್ದು ಮಾತಾಡೋಕೆ ಹೋದರೆ ಅದಕ್ಕೊಂದು ಟೀಕೆ. ಯಾಕಂದರೆ ಅವ್ರಿಗೆ ಸಬ್ಜೆಕ್ಟ್ ಇಲ್ಲ, ಅವರಿಗೆ ಲೀಡರ್ಶಿಪ್ ಇಲ್ಲ, ಸಬ್ಜೆಕ್ಟ್ ಇಲ್ಲ. ಏನು ಮಾಡಬೇಕು? ಕಾಂಗ್ರೆಸ್ ಅವ್ರ ಮೇಲೆ ಮಾತಾಡೋಕೆ ಏನೂ ಇಲ್ಲ. ನಾವು ಭಾಗ್ಯಗಳು ಏನು ಈ ಗ್ಯಾರಂಟಿ ಸ್ಕೀಮ್ಗಳು ಕೊಡೋಕ್ಕಾಗಲ್ಲ ಅಂದ್ಕೊಂಡ್ರು. ನಮ್ಮ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು ಅದನ್ನು ಕಡ್ಡಾಯವಾಗಿ ನಾವು ಕೊಡಲೇಬೇಕಂತೇಳಿ ಪಣ ತೊಟ್ಟು ಕುಂತು ಇವತ್ತು ಎಲ್ಲ ಗ್ಯಾರಂಟಿ ಸ್ಕೀಮ್ಗಳು ತಲುಪಿಸಿದ್ದಾರೆ. ಬೇರೆ ರಾಜ್ಯಗಳಲ್ಲಿ ಏನು ಅನೌನ್ಸ್ ಮಾಡಿದ್ರು ಅದು ಸರಿಯಾಗಿ ಆಗ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಆಗ್ತಿದೆ. ಅವ್ರು ಇವನ್ನೆಲ್ಲ ಇನ್ನು ಅದ್ರ ಬಿಟ್ಟು ಡೆವಲಪ್ಮೆಂಟ್ ಓರಿಯೆಂಟೆಡ್ ಕೆಲಸಗಳು ಕೂಡ ನಮ್ಮ DCM ಆಗಿರ್ಬೋದು, ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, ಅದಕ್ಕೆ ಕೂಡ ನಿಮ್ಗೆ ಎಷ್ಟು ಫಂಡ್ ಬೇಕಪ್ಪ ತೊಗೊಂಡೋಗ್ರಿ ಅಂತೇಳಿ ನಮಗೆ MLAಗಳೆಲ್ಲ ಉತ್ಸಾಹ ತುಂಬಿಸ್ತಾರೆ. ಮೊನ್ನೆ CLP ಮೀಟಿಂಗಲ್ಲಿ ಕೂಡ ಎಲ್ಲರಿಗೂ ಈ ಬಡ್ಜೆಟ್ ಆಗಿದ ತಕ್ಷಣ, ಏಪ್ರಿಲ್ 1ನೇ ತಾರೀಕು ಬಡ್ಜೆಟ್ ಅಪ್ರೂವಲ್ ಆಗಿದ ತಕ್ಷಣ ಫಂಡ್ಸ್ ಏನೇನು ಬೇಕು ನೀವೆಲ್ಲ ಒಂದು ಲಿಸ್ಟ್ ತೊಗೊಂಬರಿ, ಎಲ್ಲ ಕೊಡ್ತೀವಿ ಅಂದಿದ್ದಕ್ಕೋಸ್ಕರ BJP ಅವ್ರಿಗೆ ಏನಾಗ್ಬಿಡ್ತು, ಫಂಡ್ಸು ಬರ್ತಿದೆ, ಗ್ಯಾರಂಟಿ ಸ್ಕೀಮ್ಸು ಬರ್ತಿದೆ. ಮೊನ್ನೆ ಬೈ ಎಲೆಕ್ಷನಲ್ಲಿ 3 ಸೀಟ್ ಗೆದ್ದುಬಿಟ್ರು. ಇಷ್ಟೆಲ್ಲ ಜನಪ್ರಿಯತೆ ಕಾಂಗ್ರೆಸ್ ಗಳಿಸ್ತಿದೆ. ನಾವು ಮುಂದಿನ ಬಾರಿ ಕೂಡ ಸರ್ಕಾರ ಬರಲ್ಲ ಅಂತೇಳಿ ಅವ್ರಿಗೆ ಖಚಿತ ಆಗಿಬಿಡ್ತು. ಖಚಿತ ಆದಮೇಲೆ ಏನು ಮಾಡಬೇಕು? ಮೇಲೆ ಹೈಕಮಾಂಡಿಂದ ಅವ್ರಿಗೆ ಪ್ರೆಷರು, ನಿಮಗೇನು ಯಾವುದು ಸಿಗ್ತಾಯಿಲ್ಲ, ನಿಮಗೇನು ಯಾವುದು ಇಶ್ಯೂ ಸಿಗ್ತಾಯಿಲ್ಲ, ಯಾವುದನ್ನು ಇಶ್ಯೂ ಹುಡುಕ್ರಿ ಅಂತೇಳಿ ಅವ್ರಿಗೆ ಪ್ರೆಷರು. ಅವ್ರ ಪ್ರೆಷರಿಂದ ಇವ್ರು ಯಾವುದ್ಯಾವುದೋ ಸಣ್ಣ ಪುಟ್ಟವೆಲ್ಲ ತೊಗೊಂಡು
ಇಶ್ಯೂ ಮಾಡ್ಕೊಂಡು ಹೋಗ್ತೀವಿ. ಸರ್, ಈಗ ಬಜೆಟ್ನಲ್ಲಿ ಬಳ್ಳಾರಿಗೆ ಏನೂ ಕೊಡಲಿಲ್ಲ, ಕೇವಲ ಚಿಪ್ ಮಾತ್ರ ಕೊಟ್ಟಿದ್ದಾರೆ ಅಂತ BJP ಅವರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನ ಮಾಡ್ತಾ ಇದ್ದಾರೆ. ಎಲ್ಲ ಬಿ ಜೆ ಪಿಯವ್ರಿಗೆ ಅಂಕಿಅಂಶಗಳು ಗೊತ್ತಿದ್ದರೆ ಅದು ಬೇರೆ ವಿಚಾರ. ಅಂಕಿಅಂಶಗಳು ಗೊತ್ತಿಲ್ಲದವ್ರ ನಾವೇನು ಮಾತಾಡೋಕ್ಕಾಗುತ್ತೆ? ಬಡ್ಜೆಟಲ್ಲಿ ಯಾಕೆ ಬರಲಿಲ್ಲ ಅಂತಂದರೆ ಬಡ್ಜೆಟ್ಗೆ ಮುಂಚೆನೇ ನಾವು ಸ್ಯಾಂಕ್ಷನ್ಗಳು ಮಾಡಿಸ್ಕೊಂಡಿದ್ದೀವಲ್ಲ. ಬಡ್ಜೆಟ್ಗೆ ಮುಂಚೆನೇ 1200 ಕೋಟಿ ವಾಟರ್ ಪ್ರಾಜೆಕ್ಟಲ್ಲಿ 270 ಕೋಟಿ ಸ್ಯಾಂಕ್ಷನ್ ಆಗಿ ಟೆಂಡರ್ಗೆ ಬಂದಿದೆ. ಇನ್ನೊಂದು 10 ದಿವಸದಲ್ಲಿ ಟೆಂಡ್ರು. ಅದನ್ನು ಅವ್ರು ಯಾರು ಮಾತಾಡ್ತಾ ಇಲ್ಲ, ಯಾಕಂದರೆ ಅವ್ರಿಗೆ ಅಂಕಿಅಂಶಗಳು ಗೊತ್ತಿಲ್ಲ. ಇನ್ನು ಮೊನ್ನೆ ತಾರನಾಥ್ ಹಾಸ್ಪಿಟ್ಲಿಗೆ 30 ಕೋಟಿ ಬಂತು, ಮತ್ತು ಡಿಸ್ಟಿಕ್ ಹಾಸ್ಪಿಟ್ಲಿಗೆ 150 ಕೋಟಿಯಿಂದ ಡೆವಲಪ್ಮೆಂಟ್ ಮಾಡ್ತಿದ್ದೀವಿ. ಅದು ದುಡ್ಡು ಸ್ಯಾಂಕ್ಷನ್ ಆಗಿ ಟೆಂಡರ್ ಸ್ಟೇಜಲ್ಲಿದೆ. ರೋಡ್ಗಳಿಗೆ ನಮ್ಮ ಹಳೆಯ ಕಲ್ಯಾಣದುರ್ಗಂ ರೋಡ್ಗೆ 38 ಕೋಟಿ ರೂಪಾಯಿಂದ ರೋಡನ್ನು ಮಾಡ್ತಿದ್ದೀವಿ. ಇವೆಲ್ಲ ಅಂಕಿಅಂಶಗಳು ಗೊತ್ತಿರಲ್ಲ. ನಾಲೆಡ್ಜ್ ಕಮ್ಮಿ ಇದ್ದವ್ರ ಬಗ್ಗೆ ನಾವು ಮಾತಾಡೋದು ತಪ್ಪಾಗುತ್ತೆ. ಫೋಟೋಗಳು ಹಾಕ್ಬಿಟ್ಟು 5 ಜನ MLAಗಳಿಗೆ ಕೈಯಲ್ಲಿ ಚಿಪ್ಪನ್ನು ಕೊಟ್ಟು ಆ ಫೋಟೋನ ವೈರಲ್ ಮಾಡಿ ಅಭಿಯಾನ ಮಾಡಿ ನೋಡಿ, ಅಂಥವು 1000 ಲಕ್ಷ ಮಾಡಿದ್ರು ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದರೆ ಜನ ನಮ್ಮ ಜೊತೆಗಿದ್ದಾರೆ. ಯಾವ ಟೈಮಲ್ಲಿ ಯಾರ ಕೈಯಾಗಿ ಏನು ಇಡಿಸ್ಬೇಕು ಅನ್ನೋದು ನನಗೂ ಗೊತ್ತಿದೆ, ಅದು ಇಡಿಸ್ತೀನಿ. ಅಂದರೆ ಬಜೆಟ್ಗಿಂತ ಮುಂಚಿತವಾಗಿ ಅನುದಾನ ತೊಗೊಂಡು ಬಂದಿದ್ದೀವಿ. ಲಾ ಕಾಲೇಜ್ ಕೇಳಿದ್ದೀವಿ. ಲಾ ಕಾಲೇಜ್ ಎಲ್ಲ ಸ್ಯಾಂಕ್ಷನ್ಸ್ ಎಲ್ಲ ಆಗಿದ್ದು, ಬಡ್ಜೆಟಲ್ಲಿ ಅನೌನ್ಸ್ಮೆಂಟ್ ಇತ್ತು. ಲಾ ಡಿಪಾರ್ಟ್ಮೆಂಟಿಂದ ನಮ್ಗೆ ಕ್ಲಿಯರೆನ್ಸ್ ಸಿಕ್ಕಿಲ್ಲ. ಅವೆಲ್ಲ ಟೆಕ್ನಿಕಲ್ ಇಶ್ಯೂಸ್. ಇವ್ರಿಗೆಲ್ಲ ಗೊತ್ತಿಲ್ಲದಂಗೆ ಇವ್ರ ಇತಿಹಾಸದಲ್ಲಿ ಒಂದು ಬಳ್ಳಾರಿಗೆ ಲಾ ಕಾಲೇಜ್ ತರಬೇಕಂತೇಳಿ ಇವ್ರಿಗೆ ಯಾವತ್ತಂತ ತಿಳ್ಕೊಂಡಿದ್ರೆ? ಇವ್ರ ಇತಿಹಾಸದಲ್ಲಿ ತಾರನಾಥ್ ಹಾಸ್ಪಿಟ್ಲಿಗೆ 30 ಕೋಟಿ ತರ್ಬೋದು ಅಂತೇಳಿ ಇವ್ರಿಗೆ ಗೊತ್ತಿದ್ದ? ಇವ್ರ ಇತಿಹಾಸದಲ್ಲಿ ಡಿಸ್ಟಿಕ್ ಹಾಸ್ಪಿಟ್ಲಿಗೆ ಅಪ್ಗ್ರೇಡೇಷನ್ಗೆ 150 ಕೋಟಿ 300 ಬೆಡ್ ಅಪ್ಗ್ರೇಡೇಷನ್ ಮಾಡ್ಬೋದು ಅಂತೇಳಿ ಇವ್ರಿಗೆ ಯಾವತ್ತಂತ ಗೊತ್ತಿತ್ತ? ಇವ್ರ ಇತಿಹಾಸದಲ್ಲಿ ರೋಡ್ ಡೆವಲಪ್ಮೆಂಟಿಗೆ ದುಡ್ಡು ತಂದು ದೊಡ್ಡ ರೋಡ್ಗಳು ಆಗ್ಬೇಕಂತ ಗೊತ್ತಿತ್ತ? ಇವ್ರ ಇತಿಹಾಸದಲ್ಲಿ ಎಲ್ಲ ಡೆಮೊಲೇಷನ್ ಮಾಡಿ ದೊಡ್ಡ ಸರ್ಕಲ್ಗಳಾಗಲಿ ಇನ್ನೊಂದು ಮಾಡ್ಬೇಕಂತೇಳಿ ಗೊತ್ತಿತ್ತ? ಇವು ಏನು ಗೊತ್ತಿರಲ್ಲ. ಸುಮ್ಮನೆ ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಅವು ಆಗ್ತಾರಂದರೆ ಜನ ಅವ್ರಿಗೆ ಅವಾಗೆ ಇವತ್ತು ಏನು ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಿದ್ದಾರೋ ಜನ ಅವ್ರಿಗೆ ಅವಾಗೆ ಕೊಟ್ಟು ಮನೇಲಿ ಕೂಡಿಸಿದಾರಲ್ಲ. ಬಳ್ಳಾರಿ ಅಂದರೆ ಒಂದು ಕ್ಯಾಚಿ ಆಗಿರುತ್ತಂತೇಳಿ ಒಂದು ಹೆಸರು. ನಾವು ಏನೋ ಅಂದರೆ ವಾರ್ಡ್ ವಿಸಿಟ್ಗೆ, ಯಾಕಂದರೆ ದಿನನಿತ್ಯ ಬಳ್ಳಾರಿಯಲ್ಲಿ ನನ್ನ ಆಫೀಸ್ಗೆ ಒಂದು 500ರಿಂದ 1000 ಜನ ಪಾಪ ಬರ್ತಾರೆ. ಆ ಸಮಸ್ಯೆ ಈ ಸಮಸ್ಯೆ ಅಂತ ಅವರು ಖರ್ಚು ಮಾಡ್ಕೊಂಡು ಅಷ್ಟು ದೂರ ಬಂದು ಮತ್ತು ಅಲ್ಲಿ ನಮಗೆ ಏನು ಗ್ರೌಂಡ್ ಲೆವೆಲಲ್ಲಿ ಏನು ತೊಂದರೆ ಇದೆ ಅಂಥೇಳಿ ನಮಗೆ ಗೊತ್ತಾಗಲ್ಲ ಅವ್ರು ಹೇಳಿದ್ದು. ಅದಕ್ಕೆ ನಾನೇನು ಅಂದ್ಕೊಂಡೆ, ಜನ ನಮ್ಮ ಹತ್ರ ಬರೋಕ್ಕಿಂತ ನಾವು ಜನ ಹತ್ರ ಹೋದರೆ ಏನು ಸಮಸ್ಯೆ ಇದೆಯೋ ಅಲ್ಲೇ ನಾವು ವಾರ್ಡ್ ವಿಸಿಟ್ ಹೋದಾಗ ಈ ಸಲಾಂ ಬಳ್ಳಾರಿ ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯ ವಾರಕ್ಕೆ ಒಂದು 3 ದಿವಸ ಪ್ರತಿಯೊಂದು ವಾರ್ಡ್ ವಿಸಿಟ್ ಮಾಡಿ ಮಧ್ಯಾಹ್ನವರೆಗೆ ಅದೇ ವಾರ್ಡಲ್ಲಿ ನಮ್ಮ ಕಾರ್ಯಕರ್ತನ ಭೇಟಿ ಆದಂಗೆ ಇರುತ್ತೆ, ಜನರ ಸಮಸ್ಯೆ ತಿಳ್ಕೊಂಡಂಗೆ ಇರುತ್ತೆ. ಅಲ್ಲೇ ನಮ್ಮ ಕಾರ್ಪೊರೇಷನ್ ಅಫಿಷಿಯಲ್ಸ್ ಆಗಿರ್ಬೋದು, KEB ಅವರಾಗಿರ್ಬೋದು, ಮತ್ತು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಏನೇ ತೊಂದರೆ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಇಂಥ ತೊಂದರೆ ಇದೆ ಸರ್ ಅಂದರೆ ಪೊಲೀಸವ್ರನ್ನ ಕರೆಸಿ ಅವ್ರದ್ದೇನು ಸಾಲ್ವ್ ಮಾಡೋಂಗೆ. ಕಾರ್ಪೊರೇಷನಿಂದ ಈಗ ಇಲ್ಲೇ ಒಂದು ಡ್ರೈನ್ ಪ್ರಾಬ್ಲಮ್ ಅಂತಂದರು. ಡ್ರೈನ್ ಪ್ರಾಬ್ಲಮ್ ಇದೆ ಅಂತಂದರೆ ಇದು ಅಲಾಟ್ಮೆಂಟ್ ಮಾಡಿ ಒಂದು 20 ದಿವಸದಲ್ಲಿ ಕೆಲಸ ಶುರು ಮಾಡ್ಬೇಕಂತ ಹೇಳಿದ್ವಿ. ಹಿಂಗೆ ಸ್ಪಾಟಲ್ಲಿ ನಾವು ತಿಳಿಸಿದಾಗ ಅಲ್ಲಿ ವಾಸ್ತವಾಂಶಗಳು ನಮಗೆ ಗೊತ್ತಾದಾಗ ಕೆಲಸ ಇನ್ನಷ್ಟು ಫಾಸ್ಟಾಗಿ ಮಾಡೋಕ್ಕಾಗುತ್ತೆ, ಜನಕ್ಕೆ ಕೂಡ ಅನುಕೂಲ ಆಗುತ್ತೆ. ಏನಪ್ಪ ನಾವು MLA ತಾಗ ಯಾರನ್ನ ಇಟ್ಕೊಂಡು ಹೋಗಬೇಕು ಇನ್ನೊಂದು ಇಲ್ದಂಗೆ ನಾವೇ ನೇರವಾಗಿ ಬಂದುಬಿಟ್ರೆ, ನಾವು ಎಲೆಕ್ಷನ್ ಟೈಮಲ್ಲಿ ಒಂದು ಮಾತು ಕೊಟ್ಟಿದ್ದೆ, ನೀವು ಎಲ್ಲಿ ತಿರುಗಾಡೋ ಅವಶ್ಯಕತೆ ಇಲ್ಲ, ನಾವು ನಿಮ್ಮ ಮನೆ ಬಾಗಿಲಿಗೆ ಬಂದು ಕೆಲಸವನ್ನು ಮಾಡ್ತೀವಿ ಅಂತೇಳಿ ಅವತ್ತೇನು ಮಾತನ್ನು ಕೊಟ್ಟಿದ್ದೆ, ಆ ಕೊಟ್ಟಿದ್ದ ಮಾತಂಗೆ ನಾವು ನಡ್ಕೋಬೇಕಂತೇಳಿ ಇವತ್ತು ಈ ಸಲಾಂ ಬಳ್ಳಾರಿ ಕ್ಷೇತ್ರವ್ಯಾಪ್ತಿ ಎಲ್ಲ ವಾರ್ಡ್ಗಳಿಗೂ ಹೋಗ್ತಾರೆ. ನಾನು 29 ವಾರ್ಡ್ ಏನೇನಿದೆ ಪ್ರತಿಯೊಂದು ವಾರ್ಡ್ಗೆ ಹೋಗ್ತೀನಿ. ಅಲ್ಲೇ ಇನ್ನು ಈ ಮೇ ತಿಂಗಳಾದಮೇಲೆ ಸ್ಕೂಲು ಸ್ಟಾರ್ಟ್ ಆದಮೇಲೆ ಇನ್ನೊಂದು ಏನೇನು ಅಂದ್ಕೊಂಡಿದ್ದೀನಿ, ಎಲ್ಲಿ ಕಾರ್ಯಕರ್ತರ ಮನೆಯಲ್ಲೂ ಇನ್ನೊಬ್ರಿಗೂ ಊಟ ಇಲ್ದಂಗೆ ಅಲ್ಲಿ ಏನೇನು ಲೋಕಲಲ್ಲಿ ಸ್ಕೂಲ್ ಏನಿರುತ್ತಲ್ಲ ಆ ಮಕ್ಕಳ ಜೊತೆಗೆ ಕುಂತ್ಕೊಂಡು ಊಟ ಮಾಡಿ ನಮಗೆ ಗೊತ್ತಾಗುತ್ತೆ ನಾವೇನು ಕ್ವಾಲಿಟಿ ಆಫ್ ಫುಡ್ಡು ನಾವು ಮಕ್ಳಿಗೆ ಕೊಡ್ತಿದ್ದೀವಿ ಅಂತೇಳಿ. ಈ ಥರ ಒಂದು ಕಾರ್ಯಕ್ರಮವನ್ನು ಅವರು ಕೃಷಿ ಮಾಡ್ತಾರೆ. ಕಂಟಿನ್ಯೂ ಇರುತ್ತೆ.